ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಆಹಾರದಲ್ಲಿ ಆರೋಗ್ಯ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲೂ ನಮ್ಮ ಈ ಸರಣಿಯನ್ನು ನಡೆಸಿಕೊಡುವಂತಹ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ಸಂಚಿಕೆ ಶುರು ಮಾಡೋಣ. ನಾವು ಹಿಂದಿನ ಸಂಚಿಕೆಯಲ್ಲಿ ಬಿಟ್ಬಿಟ್ಟಿದ್ವಿ, ಸ್ಟ್ರೆಸ್ ಅಲ್ಲ ಟಾಪಿಕ್ಕು. ಸ್ಟ್ರೆಸ್ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಸೋಷಿಯಲ್ ಮೀಡಿಯಾದಿಂದ ಬರುವಂಥ ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಹೇಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನ ಮ್ಯಾನೇಜ್ ಹೇಗೆ ಮಾಡ್ಬೋದು ಅಥವಾ ಅದರಿಂದ ಹೊರಗೆ ಹೇಗೆ ಬರ್ಬೋದು ಅನ್ನೋ ಪ್ರಶ್ನೆ ನನ್ನ ಮೈಂಡಲ್ಲಿ ಹುಟ್ಕೊಂಡಿತ್ತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಅನ್ನೋ ಯೋಚನೆಯಿಂದ ಅದನ್ನು ಈ ಸಂಚಿಕೆಗೆ ನಾವು ಉಳಿಸ್ಕೊಂಡಿದ್ವಿ. ಹಾಗಿದ್ರೆ ಆ ಪ್ರಶ್ನೆಗೆ ಯಾವ ಥರದ ಪರಿಹಾರಗಳಿದೆ? ಸೋಷಿಯಲ್ ಮೀಡಿಯಾ ಈ ಕಾಲದಲ್ಲಿ ನೋಡದೇ ಇರೋರು ತುಂಬ ಕಮ್ಮಿ. ಹೌದು. ನೋಡಿದವ್ರಿಗೆ ಎಲ್ರಿಗೂ ಎಡಿಕ್ಷನ್ ಆಗ್ತಾ ಇದೆಯಾ ಅಂದರೆ ಇಲ್ಲ, ಕೆಲವರಿಗೆ ಮಾತ್ರ ಆಗ್ತಾ ಇದೆ. ಯಾಕೆ? 2-3 ಕಾರಣಗಳು. ಒಂದು, ವೈಯಕ್ತಿಕವಾಗಿ ನಮಗೆ ಆಲ್ರೆಡಿ ಸಮಸ್ಯೆ ಇದ್ದಾಗ, ಯಾವುದೋ ಒಂದು ರೀತಿ ಮಾನಸಿಕ ಒತ್ತಡನೋ ಏನೋ ಒಂದು ಚಿಂತೆ ಇದ್ದಾಗ ನಾನು ಪರಿಹಾರ ಹುಡುಕ್ತಾ ಇರ್ತೀನಿ. ಅದಕ್ಕೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಹಾರ ಅಂತ ಅನಿಸುತ್ತೆ. ಯಾಕಂದರೆ ಟೆಂಪ್ರರಿಯಾಗಿ ನಾನು ಅದನ್ನು ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಖುಷಿ ಆಗತ್ತೆ, ಒಂದಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಥೆ ಆಯ್ತಿದೆ. ನನ್ನ ಸಮಸ್ಯೆ ಇದ್ದ ಹಾಗೆ ಇದೆ. ನಾನು ಅದನ್ನು ಎಷ್ಟು ಹೊತ್ತು ನೋಡ್ತೀನಿ ಅಷ್ಟು ಹೊತ್ತು ಸಮಸ್ಯೆ ಇರಲ್ಲ ನನಗೆ, ಇಲ್ಲ ಅಂತ ನನಗೆ ಅನಿಸುತ್ತೆ. ಇನ್ನೊಂದು, ಹಾಗೆ ನೋಡ್ತಾ ನೋಡ್ತಾ ಏನಾಗುತ್ತೆ, ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಈಗ ಒಂದು ನನಗೆ ತುಂಬ ಹೌದು ಕೆಲಸ ಮಾಡಿದ್ದೀನಿ, 2 hours 3 hours ಮಾಡಿದ್ದೀನಿ, 4 hours ವರ್ಕ್ ಮಾಡಿದ್ದೀನಿ, ಒಂದು 10 ನಿಮಿಷ ನೋಡ್ತೀನಿ, ದಟ್ ಈಸ್ ಫೈನ್. ಆದರೆ ಇದೇನಾಗಿದೆ, ಕೆಲಸ ಮಾಡೋದು ಬಿಟ್ಟು ಇದನ್ನೇ ನೋಡೋ ಹಾಗೆ ಆಗ್ಬಿಟ್ಟಿದೆ. ಅದನ್ನು ನೋಡ್ತಾ ನೋಡ್ತಾ ಏನಾಗುತ್ತೆ, ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ನಮ್ಮದು ಇನ್ನೂ ಜಾಸ್ತಿ ಆಗುತ್ತೆ. ಹೇಗೆ ಅಂದರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಒಂದು, ಆ ಟೈಮ್ ಅಷ್ಟು ಹೊತ್ತು ನಾವು ಸಮಯ ಏನು ಅದಕ್ಕೆ ಕೊಡ್ತೀವಿ. ಈಗ 1 ಗಂಟೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂದ್ರೆ 1 ಗಂಟೆ ನಾನು ಬೇರೆ ಕೆಲಸ ಮಾಡೋದು ಹೋಯ್ತು. ಆ ರೀತಿಯಾಗಿ ಪ್ರೊಡಕ್ಟಿವಿಟಿ ಕಡಿಮೆ ಆಗೋದು ಒಂದು. ಸೋಷಿಯಲಿ ನಾವು ತುಂಬಾ ಇನ್ಆಕ್ಟಿವ್ ಆಗ್ತೀವಿ ನಿಧಾನಕ್ಕೆ. ಸೊ ಹೌದು, ಪ್ರಾಬ್ಲಮ್ಸ್ ತುಂಬಾ ಇದೆ. ಇನ್ನೊಂದು ರೀತಿ ಏನು ಅಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಷ್ಟು ಹೊತ್ತು ನನ್ನ ಮನಸ್ಸಿನ ಏಕಾಗ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಹೌ ಡಸ್ ದ್ಯಾಟ್ ಹ್ಯಾಪನ್? ಅಂದ್ರೆ ಏನು ಕಾರಣ? ನಾವು ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ, ಒನ್ ಆಫ್ಟರ್ ದಿ ಅದರ್. ಬಿ ಟೆಕ್ಸ್ಟ್ ಅಥವಾ ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಕಂಟೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ. 10 seconds 20 seconds ಅಷ್ಟೇ ನಾವು ಮ್ಯಾಕ್ಸಿಮಮ್ ನೋಡುವಂಥದ್ದು. 5 ನಿಮಿಷದ ವಿಡಿಯೋ ಒಂದಿದೆ ಅಂದರೆ ನಾವು ನೋಡೋಕ್ಕೆ ಹೋಗಲ್ಲ, ಫಾರ್ವರ್ಡ್ ಮಾಡಿ ಮಾಡಿ ನೋಡ್ತೀವಿ ಹೊರತು 5 ನಿಮಿಷ ಫುಲ್ ನೋಡಲ್ಲ ಹೆಚ್ಚಿನವರು. ಏನಾಗುತ್ತೆ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಅಷ್ಟು ಬೇಗ ಜಂಪ್ ಮಾಡ್ಕೋತಾ ಮನಸ್ಸು ಮಂಗನಂತೆ ಅಂತೀವಲ್ಲ, ಹಾಗೆ ಜಂಪ್ ಮಾಡ್ಕೋತಾ ಹೋದಾಗ ಮನಸ್ಸು ಒಂದೇ ಕಡೆ ಫೋಕಸ್ ಮಾಡೋದನ್ನ, ಆ ಸಾಮರ್ಥ್ಯವನ್ನು ಕಳ್ಕೋತಾ ಹೋಗುತ್ತೆ. ಆದರೆ ಮನಸ್ಸು ಇನ್ನಷ್ಟು ಪವರ್ಫುಲ್ ಆಗಬೇಕಿತ್ತಲ್ಲ. ಅಂದರೆ ಇಷ್ಟಿಷ್ಟು ವಿಷಯಗಳನ್ನು ತಗೊಂಡು ನಾನು ಸುಮ್ಮನೆ ಅದೊಂದು ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೇಳ್ತಾ ಇರೋದು. ಅದಕ್ಕೆ ಬರ್ತೀನಿ, ತುಂಬಾ ವಿಷಯಗಳು ತಗೊಳ್ಳೋದ್ರಿಂದ ಏನಾಗ್ತಿದೆ ಅಂತ. ಈಗ ಒಂದು ಫೋಕಸ್ ಕಡಿಮೆ ಆಗುತ್ತೆ, ಅಲ್ಲಿ ಫೋಕಸ್ ಕಡಿಮೆ ಆದಾಗ ನಮ್ಮ ಮನಸ್ಸು ಈ ಕಡೆ ಬಂದ ತಕ್ಷಣಕ್ಕೆ ಅದರ ಫೋಕಸ್ ಜಾಸ್ತಿ ಆಗಲ್ಲ. ಇಲ್ಲಿ ಮತ್ತೆ ಫೋಕಸ್ ಮಾಡಬೇಕಾದ್ರೆ ಮತ್ತೆ ಎಫರ್ಟ್ಸ್ ಬೇಕಾಗತ್ತೆ. ಆ ಎಫರ್ಟ್ಸ್ ನಾವು ಹಾಕದೇ ಇದ್ದಾಗ ಈ ಕಡೆ ನಮ್ಮ ಕೆಲಸ ಸರಿಯಾಗಿ ಆಗಲ್ಲ. ಅಲ್ಲಿ ಆ ರೀತಿಯಿಂದ ಕೂಡ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಕ್ವಾಲಿಟಿ ಕಡಿಮೆ ಆಗುತ್ತೆ ಕೆಲಸದ್ದು. ಸೊ ಅಂದರೆ ಕಾರಣಗಳು ಅಂದರೆ ಬೇರೆ ಬೇರೆ ಇಶ್ಯೂಸ್ ಬರುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ಈಗ ಓದೋ ಟೈಮಲ್ಲಿ ಆ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡದೆ ಫೋಕಸ್ ಮಾಡೋದಿರ್ಬೋದು, ಅಥವಾ ಒಂದಿಷ್ಟು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಆ ಇಂಟ್ರ್ಯಾಕ್ಷನ್ಗೆ ಇವರು ಇನ್ವಾಲ್ವ್ ಆಗದೇನೆ ತಮ್ಮಷ್ಟಕ್ಕೆ ತಮ್ಮ ಫೋನಲ್ಲೇ ಕಳೆಯುವಂಥದ್ದು ಇರ್ಬೋದು. ಸೊ ಹೌ ಟು ಮ್ಯಾನೇಜ್ ಇಟ್, ಅಥವಾ ಹೌ ಟು ಕಮ್ ಔಟ್ ಆಫ್ ಇಟ್ ಇಫ್ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ಓಕೆ. ಒಂದೇನು, ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಅಂತ ಆಗುತ್ತಾ, ವರ್ಕೌಟ್ ಆಗುತ್ತಾ? ಡಿಟಾಕ್ಸ್ ಪ್ರೋಗ್ರಾಮ್ಗಳು ಎಷ್ಟು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಡಿಟಾಕ್ಸ್ ಆಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಮಾಡಬಹುದು. ಅಂದರೆ ನಾನು ವಾರದಲ್ಲಿ ಒಂದಿನ ಮುಟ್ಟೋದೇ ಇಲ್ಲ ಅಂತಾರೆ, ಅಥವಾ ಆ ಥರದ್ದೆಲ್ಲ ಆ ಥರದ್ದು ಸೊಲ್ಯೂಷನ್ಗಳು ಏನಂದರೆ, ವಾರದಲ್ಲಿ 1 ದಿನ ಮುಟ್ಟೋದಿಲ್ಲ ಅನ್ನೋದು ನಾಟ್ ವೆರಿ ಇಫೆಕ್ಟಿವ್. ಖಂಡಿತ 1 ದಿನ ಮುಟ್ಟದೇ ಇದ್ದಾಗ ಒಳ್ಳೆಯದೇ, ಆದರೆ ಎಷ್ಟು ಇಫೆಕ್ಟಿವ್ ಅಂತ. ಅಂದರೆ ಅದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರ. ನಾನು 18 ತಾಸು ಏನೂ ತಿನ್ನಲ್ಲ, ಆಮೇಲೆ ಒಟ್ಟಿಗೆ ತಿಂತೀನಿ, ಆಮೇಲೆ ಉಳಿದ 6 ತಾಸು ಎಷ್ಟು ಬೇಕಾದರೂ ತಿಂತೀನಿ, ಅದಲ್ಲ. ಆ ಥರ ಮಾಡಿದ್ರೆ ಉಪವಾಸ ಅಂದರೆ ಅದಲ್ಲ. ಅಲ್ಲ.
ಆ ಥರ ಇಲ್ಲಿ ಹೇಗಿರೋ ಇಲ್ಲಿ ಉಪವಾಸ ಹೇಗೆ ಅಂದ್ರೆ ಮಾಡಬೇಕು? ನಾವು ವಾರಕ್ಕೊಂದಿನ ಸೋಷಿಯಲ್ ಮೀಡಿಯಾ ಉಪವಾಸ. ಸೋಷಿಯಲ್ ಮೀಡಿಯಾ ಉಪವಾಸ ಮಾಡಬೇಕು. ಹೇಗೆ ಅಂದರೆ ಇದಕ್ಕೆ 2-3 ಥರ. ಒಂದು, ನಮ್ಮ ಎಲ್ಲ ಫೋನ್ಗಳಲ್ಲೂ ಒಂದು ಇನ್ಬಿಲ್ಟ್, ಈಗೀಗ ಬರೋ ಫೋನ್ಗಳಲ್ಲಿ ಇನ್ಬಿಲ್ಟ್ ಸೆಟ್ಟಿಂಗ್ಸ್ ಇರುತ್ತೆ. ಇಷ್ಟು ಟೈಮ್ ರಿಸ್ಟ್ರಿಕ್ಷನ್ಸ್ ಹಾಕೋಬಹುದು. ದಿನದಲ್ಲಿ ಬರೀ 1 ಗಂಟೆ ಮಾತ್ರ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಬಹುದು ಅಂತ ಒಂದು ಹಾಕೋಬಹುದು, ಟೈಮ್ ಲಿಮಿಟ್ ಹಾಕೋಬಹುದು. ಅಥವಾ ದಿನದಲ್ಲಿ ಬೆಳಿಗ್ಗೆ 10ರಿಂದ 11 ಮಾತ್ರ ನೋಡ್ಬೋದು ನಾನು, ಆಮೇಲೆ ಇಡೀ ದಿನ ಅದು ಓಪನ್ ಆಗಲ್ಲ, ಈ ಥರ ಹಾಕೋಬಹುದು. ಆದರೆ ಯಾರು ಜಾಸ್ತಿ ಅಡಿಕ್ಟ್ ಆಗಿರ್ತಾರೋ ಸೆಟ್ಟಿಂಗ್ಸ್ ಹಾಕ್ಕೊಂಡಿರ್ತಾರೆ, ಅದು ಓಪನ್ ಮಾಡಿದಾಗ ಪ್ರಾಂಪ್ಟ್ ಮಾಡುತ್ತಲ್ಲ, ಬೇಕಾ ಬಿಡು ಅಂತ ಮತ್ತೆ ಓಪನ್ ಮಾಡಿ ನೋಡ್ಕೊಂಡ್ಬರ್ತಾರೆ. ಹೌದು, ಇದಕ್ಕೇನು ಪರಿಹಾರ? ಈ ಥರ ಆದಾಗ ನಾವು ಒಂದು ಕೌನ್ಸಿಲಿಂಗ್ ಬೇಕಾಗತ್ತೆ. ಎಕ್ಸ್ಟ್ರೀಮ್ ಏನು ಅಡಿಕ್ಷನ್ ಇರುತ್ತೆ ಆವಾಗ ಕೌನ್ಸಿಲಿಂಗ್ ಬೇಕಾಗೇ ಆಗುತ್ತೆ. ಅದು ಕೌನ್ಸಿಲರ್ ಮಿತಿ ಮೀರಿ ಹೋದಾಗ ಬೇಕು. ಕೌನ್ಸಿಲರ್ ಹತ್ರ ಆಗಿರಬಹುದು, ಅಥವಾ ಸ್ನೇಹಿತರೋ ಟೀಚರ್ಸೋ ಯಾರಾದರೂ, ಈಗ ಸ್ಟೂಡೆಂಟ್ಸಿಗಾದರೆ ಟೀಚರ್ಸ್ ಆಗಿರಬಹುದು, ಅಥವಾ ತಂದೆ ತಾಯಿ ಇರ್ಬೋದು, ಯಾರಾದರೂ ಮಾಡ್ಬೋದು. ಆ ಹಂತದಲ್ಲಿ ಕೌನ್ಸಿಲಿಂಗ್ ಬೇಕು. ಆಮೇಲೆ ಅವರು ಅದರಿಂದ ಇನ್ನೇನೇನು ಸಮಸ್ಯೆಗೆ ಒಳಗಾಗಿದ್ದಾರೆ ಅಂತ ನೋಡ್ಕೊಂಡು ಚಿಕಿತ್ಸೆ ಕೊಡಬೇಕು. ನಾನೀಗ ಹೇಳ್ತಾ ಇರೋವಂಥದ್ದು ನಾವೇ ಮಾಡ್ಕೊಳ್ಳೋವಂಥ ಪರಿಹಾರಗಳು. ಒಂದು ಆ್ಯಪಲ್ಲಿ ಸೆಟ್ಟಿಂಗ್ಸ್ ಹಾಕ್ಕೊಳ್ಳೋವಂಥದ್ದು ಟೈಮ್. ಇನ್ನೊಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡೋದು. ನಾನು ಇವತ್ತು ಒಂದು ನಮಗೆ ಗೊತ್ತಿರುತ್ತೆ, ನಮ್ಗೆ ತೋರಿಸುತ್ತೆ ನಿನ್ನೆ ನಾನು ಎಷ್ಟು ಹೊತ್ತು ನೋಡಿದ್ದೀನಿ ಇದನ್ನು ಅನ್ನೋದು ತೋರಿಸುತ್ತೆ. ಅದು ನಿನ್ನೆ 3 hours ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಅಂತ ಆದರೆ ಇವತ್ತು ಅಟ್ಲೀಸ್ಟ್ 2 ಗಂಟೆಗೆ ಇಳಿಸೋಕ್ಕಾಗತ್ತಾ? ಅಷ್ಟು ದೊಡ್ಡ ಜಂಪ್ ಮಾಡೋಕ್ಕಾಗತ್ತಾ? ಅಥವಾ ಅಟ್ಲೀಸ್ಟ್ ನಾವು ಒಂದು 5-10 ನಿಮಿಷ ಕಮ್ಮಿ ಮಾಡ್ಕೊಂಡು 2 ಗಂಟೆ ಟಾರ್ಗೆಟ್ ಹಾಕ್ಕೊಂಡ್ರೆ 20 ನಿಮಿಷ ಆದರೂ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಏನು ಕಡಿಮೆ. ಕಾನ್ಶಿಯಸ್ ಆಗಿ ಎಫರ್ಟ್ ಬೇಕು, ನಮ್ಮದು ಎಫರ್ಟ್ ಬೇಕು. ನಾನು ಆ ಹೊತ್ತಿನಲ್ಲಿ ಇನ್ನೇನು ಮಾಡಬಹುದು ಅನ್ನೋದನ್ನು ಕಂಡುಕೊಳ್ಬೇಕು. ಆ ಹೊತ್ತಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ನೀವು ಅಷ್ಟೆಲ್ಲ ಜಾಸ್ತಿ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಬೇರೇನೋ ಮಾಡ್ಬೋದು. ಈಗ ತುಂಬ ಜನರಿಗೆ ನಾನೇನು ಹೇಳ್ತೀನಿ, ನಿಮ್ಗೆ ಏನು ಹಾಬೀಸ್ ಇದೆ, ಮುಂಚೆ ಏನಿತ್ತು? ಸುಮ್ಮನೆ ಆಕಾಶ ನೋಡಿದ್ರು ಕೂಡ ಅದು ಒಳ್ಳೇದು. ಸುಮ್ಮನೆ ಕೂತ್ಕೊಳ್ಳಿ, ಇಲ್ಲ ಪಾರ್ಕಲ್ಲಿ ಕೂತ್ಕೊಂಡು ಜನ ಏನು ಮಾಡ್ತಾರೆ ಅಂತ ಗಮನಿಸಿ. ಜಡ್ಜ್ಮೆಂಟ್ ಅಲ್ಲ, ಅದಕ್ಕೆ ಪುರ್ಸೊತ್ತಿಲ್ಲ ಅಲ್ಲ. ಈಗ ಪಾರ್ಕಲ್ಲಿ ಹೋದರೆ 90% ಜನ ಹೀಗೆ ಇರ್ತಾರೆ, ಎಲ್ಲ ಬೆಂಚ್ಗಳಲ್ಲಿ ಕೂತಿರ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ. ಅದನ್ನ ಎಲ್ಲೂ ಮಾಡ್ಬೋದಿತ್ತು, ಏನಾದರೂ ಬೇರೆ ಕೆಲಸಗಳಾಗಿರ್ಬೋದು, ಹವ್ಯಾಸ ಆಗಿರ್ಬೋದು, ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಏನೋ ಒಂದು ಬೇರೆ. ಹಾಗಂತ ಸೋಷಿಯಲ್ ಮೀಡಿಯಾ ಬಿಟ್ಟು ಮತ್ತೆ ಇನ್ನೊಂದು ಸ್ಕ್ರೀನಿಗೆ ಹೋಗೋದಲ್ಲ, ಟಿವಿ ಸೀರಿಯಲ್ಗಳು ಮತ್ತೊಂದು ಅಲ್ಲ. ಹಾಗೆ ನೋಡೋದಾದ್ರೆ ಸಿನಿಮಾಗಳನ್ನು ಸೀರೀಸ್ ನೋಡೋದಾದ್ರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದನ್ನು ಹಿಂದಿನ ಇದರಲ್ಲಿ ಹೇಳಿದ್ರಲ್ಲ ನೀವು ಸಂಚಿಕೆಯಲ್ಲಿ, ತುಂಬಾ ಸ್ಟ್ರೆಸ್ ಆದಾಗ ಸ್ಕ್ರೋಲ್ ಮಾಡೋದಕ್ಕಿಂತ ಮೂವೀಸ್ ಆರ್ ಬೆಟರ್ ಅಂತ. ಯಾಕೆ ಅಂದ್ರೆ ಒಂದು ಅಂದ್ರೆ ಡಿಫೋಕಸ್, ಹೌದು, ಮೈಂಡ್ ಡಿಫೋಕಸ್ ಆಗುತ್ತೆ. ತುಂಬಾ ಒತ್ತಡದಲ್ಲಿದ್ದಾಗ ಒಂದ್ಸಲ ಅಲ್ಲಿಂದ ಹೊರಗಡೆ ಬರಬೇಕಾಗತ್ತೆ. ಆಗ ಈ ಸಣ್ಣ ಸಣ್ಣದನ್ನ ನಾವು ಸ್ಕ್ರೋಲ್ ಮಾಡೋ ಬದಲು ಒಂದು ಕಥೆಯನ್ನ 2 ತಾಸು ಫಾಲೋ ಮಾಡೋದು, ನಮ್ಮ ಮನಸ್ಸು ಪೂರ್ತಿ ಅಲ್ಲಿ ಹೋಗಿರುತ್ತೆ ಅನ್ನೋ ಕಾರಣಕ್ಕೆ. ಅಂದರೆ ಇದರಲ್ಲೂ ಕೂಡ ಅಂದರೆ ಯೋಗದಲ್ಲೂ ಅಂದರೆ ಹೇಳ್ತಾರಲ್ಲ, ಯೋಗದಲ್ಲೋ ಅಥವಾ ನಮ್ಮ ಇಂಡಿಯನ್ ಬಿಲೀಫ್ ಸಿಸ್ಟಮ್ನಲ್ಲಿ ಅಂದರೆ ನಾವು ಜಾಸ್ತಿ ಸೂರ್ಯನನ್ನು ಇದು ಮಾಡಿದ್ರೆ ಸ್ವಲ್ಪ ನಮ್ಮ ಇದು ನಿಧಾನ ಆಗುತ್ತೆ, ನಮ್ಮ ಓವರಾಲ್ ಪ್ರಾಸೆಸ್ಸು ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು. ಯಾಕಂದರೆ ಚಂದ್ರನ ಇದರಿಂದ ಮನಸ್ಸಿಗೆ ತುಂಬ ಚಂಚಲ, ಯಾಕಂದರೆ ಅವನು 15 ದಿನಕ್ಕೊಮ್ಮೆ ಇದಾಗತ್ತೆ, ಅದು ಕೂಡ 15 ದಿನ ಅಲ್ಲ, ಪ್ರತಿದಿನ ಚೇಂಜ್ ಆಗುತ್ತೆ. ಬಟ್ ತಿಂಗಳಿಗೊಂದು ಇದು, ಸೂರ್ಯ ಆದರೆ ವರ್ಷಕ್ಕೊಂದು ಇದು ಅಂತ ಹೇಳ್ಕೊಂಡು. ಸೊ ಮನಸ್ಸನ್ನ ಫೋಕಸ್ ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಬರೋದಕ್ಕೆ, ಇದು ಏನು ಒತ್ತಡ ಆದಾಗ ಸಿನಿಮಾಗಳು ನೋಡಲೇಬಾರ್ದು ಅಂತ ಒಂದು ಕೆಲವೊಂದಷ್ಟು ಜನರು ಹೇಳೋದಿದೆ. ಸಿನಿಮಾ ನೋಡಬಾರ್ದು, ಸೀರಿಯಲ್ ಅಥವಾ ಏನು ಸೀರೀಸ್ಗಳನ್ನ ನೋಡಬಾರದು ಅಂತ ಅಲ್ಲ, ಬಟ್ ಆ ನೋಡೋದ್ರಲ್ಲಿ ನಾವು ಏನ್ ತಗೋತೀವಿ. ಈಗ ಸೋಷಿಯಲ್ ಮೀಡಿಯಾ ನೋಡ್ಲೇಬಾರ್ದು ಅಂತಲ್ಲ, ಈಗ ಕೆಲವರದ್ದು ನಿರ್ಧಾರ ಇದೆ, ನಾನು ಇರೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಫೈನ್. ಯಾರು ನೋಡ್ತಾರೆ, ನಾವ್ ಏನ್ ನೋಡ್ತೀವಿ ಅನ್ನೋದು ಬೇಕು. ಅದು ಊಟ ಇದ್ದ ಹಾಗೆ, ಹೌದು, ಊಟ ಮಾಡ್ಲೇಬಾರ್ದು ಅಂತ ಅಲ್ಲ, ಏನು ತಿಂತೀವಿ, ಯಾವಾಗ ತಿಂತೀವಿ, ಎಷ್ಟು ತಿಂತೀವಿ, ಹೇಗೆ ತಿಂತೀವಿ, ಅದು ಹೇಗೆ ಮುಖ್ಯ ಆಗುತ್ತೋ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಮುಖ್ಯ ಆಗುತ್ತೆ. ನಾನು ಯಾವ ಪೇಜ್ಗಳನ್ನು ಫಾಲೋ ಮಾಡ್ತೀನಿ, ಮತ್ತು ಇನ್ನೊಂದು, ನಾನು 1-2 ವಿಡಿಯೋ ಯಾವ್ದಾದ್ರು ನೋಡಿದೆ ಅಂದರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಆಲ್ಗೋರಿಥಮ್ ಅದನ್ನೇ ತೋರಿಸುತ್ತೆ. ಸೊ ನಾವು ಯಾಕೆ ಒಂದಷ್ಟು ಪಾಸಿಟಿವ್ ಆಗಿರೋದನ್ನೇ ನೋಡಬಾರ್ದು, ಜಾಸ್ತಿ ಕ್ರೈಮಿಗೆ ಸಂಬಂಧಪಟ್ಟ ನ್ಯೂಸ್ಗಳನ್ನು ನೋಡೋ ಬದಲು ಇಂಥದ್ದನ್ನು ನೋಡ್ಬೋದು. ಆ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು. ನಾನು ಇತ್ತೀಚೆಗೆ ಯಾರೋ ಒಬ್ರು ಪಾಡ್ಕಾಸ್ಟ್ ಹೀಗೆ ನೋಡ್ತಾ ಇದ್ದೆ, ಅಲ್ಲಿ ಅವ್ರು ಹೇಳ್ತಾ ಇದ್ರು, ಹಿ ಈಸ್ ಕ್ವೈಟ್ ಪಾಪ್ಯುಲರ್, ಅವ್ರನ್ನ ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ. ಅವ್ರು ಹೇಳಿದ್ರು, ನಾನು ಈ ಪೇಜಲ್ಲಿ
ಯಾರನ್ನು ಏನೂ ನೋಡೋದೇ ಇಲ್ಲ. ಯಾಕಂದರೆ ಈ ಪೇಜಿಂದ ನಾನು ಹೋದರೆ ನನಗೆ ಬೇಡದೇ ಇರೋ ನ್ಯೂಸ್ಗಳಷ್ಟು ಬರುತ್ತೆ. ನಾನು ಇನ್ನೊಂದು ಐಡಿ ಇಟ್ಕೊಂಡಿದ್ದೀನಿ ನಂದು ಪರ್ಸ್ನಲ್ ಆಗಿ. ಅದರಲ್ಲಿ ನಾನು ಅಲ್ಗೋರಿಥಮ್ ಹೇಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಬರೀ ಧನಾತ್ಮಕವಾದ ವಿಚಾರಗಳಷ್ಟೇ ಕಾಣಬೇಕು ಓಪನ್ ಮಾಡಿದಾಗ. ಸೊ ನಾನು ಅದರಿಂದ ಹೋಗಿ ನೋಡ್ತೀನಿ ಎಲ್ಲವನ್ನು ಅಂತ. ನಾವು ಇದನ್ನು ಮಾಡಬಹುದು. ನಮ್ಮ ಪ್ರೊಫೈಲಿಂದ ನಾವು ಯಾವುದೇ ಎಕ್ಸ್ಟ್ರಾ ಎಫರ್ಟ್ ನಮ್ಮ ಸೈಡಿಂದ ಹೋಗ್ಬೇಕು. ತನ್ನಿಂತಾನೆ ಯಾವುದೂ ಆಗೋದಿಲ್ಲ. ಉದ್ಧರೇದ ಆತ್ಮನಾತ್ಮನಾಮ್ ಅಂತ ಕೃಷ್ಣ ಹೇಳಿದಾಗೆ ಅದು ಸಾಧನೆಗೂ ಹೌದು, ಲೌಕಿಕಕ್ಕೂ ಹೌದು. ನಾವು ಜಗತ್ತಲ್ಲಿ ಈಗ ಒಂದು ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಎಫರ್ಟ್ ಬೇಕು. ಮದುವೆಯಾಗಿ 25 ವರ್ಷ ಆದ್ಮೇಲೂ ಸಂಸಾರ ಚೆನ್ನಾಗಿದೆ ಅಂದ್ರೆ ಇಬ್ಬರ ಕಡೆಯಿಂದನೂ ಎಫರ್ಟ್ಸ್ ಹಾಕಿರ್ಬೇಕಲ್ವ. ಹನಿಮೂನ್ ಪೀರಿಯಡ್ ಮುಗಿದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ಎಫರ್ಟ್ಸ್ ಬೇಕು. ಅದೇ ರೀತಿ ಎಲ್ಲ ವಿಷಯದಲ್ಲೂ ಬೇಕು. ಕೆಲಸದಲ್ಲಿ ನಾನು ಕೆಲಸ ಸಿಕ್ಕಿತು ಸುಮ್ಮನೆ ಕೂತ್ಕೋತೀನಿ ಅಂದ್ರೆ ನಾಳೆ ಹೊರಗಡೆ ಆಗ್ತಾನೆ ಕೆಲಸದಿಂದ. ಅಲ್ಲಿ ಎಫರ್ಟ್ ಹಾಕಬೇಕು ನಾವು. ಇಂಟರ್ವ್ಯೂಲ್ಲಿ ಮಾತ್ರ ಎಫರ್ಟ್ ಹಾಕೋದಲ್ಲ. ಹಾಗೆ ಇದು ಕೂಡ ಹಾಗೆ ನಮ್ಮ ಎಫರ್ಟ್ಸ್ ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ನಾವು ಸೆಟ್ ಮಾಡ್ಕೋಬೇಕು, ಏನು ನೋಡ್ತೀವಿ ಏನು ನೋಡಲ್ಲ ಅಂತ. ಇಷ್ಟು ಎಂಥ ವಿಚಾರಗಳು, ಯಾವ ಪೇಜ್ಗಳು ಫಾಲೋ ಮಾಡ್ತೀನಿ, ಯಾವ ವಿಚಾರಗಳು ನೋಡ್ತೀನಿ, ಮತ್ತು ನೋಡೋದ್ರಿಂದ ನನಗೆ ಏನು ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ ಅದರಿಂದ ನಾನು ಏನು ತಗೋತೀನಿ ಅನ್ನೋದು ಮುಖ್ಯ ಆಗುತ್ತೆ. ನಾನು ಅಲ್ಲಿಂದ ಏನು ತಗೋತೀನಿ ಅಲ್ವಾ, ಅಲ್ಲಿಂದ ನನಗೇನು ಒಳ್ಳೇದು ಸಿಗತ್ತೆ ಅಲ್ಲಿಂದ. ಅದು ಯಾಕೆಂದರೆ ಪ್ರತಿಯೊಂದು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿರುತ್ತೆ. ನಾನು ಒಳ್ಳೆ ಇಂಪ್ಯಾಕ್ಟ್ ತಗೋಬೇಕು ಅನ್ನೋ ನಿರ್ಧಾರ ನಾವು ಮಾಡ್ಕೋಬೇಕಾಗತ್ತೆ. ಅದು ಯಾವುದೇ ವಿಚಾರ ಇರ್ಬೋದು, ಒಂದು ಸಿನಿಮಾ ಇರ್ಬೋದು, ಕಾರ್ಟೂನ್ ಇರ್ಬೋದು, ಅಲ್ಲಿ ನಮ್ಮನ್ನು ನಾವು ಹೇಗೆ ಹದ ಮಾಡ್ಕೊಂಡಿರ್ತೀವಿ, ಯಾವುದನ್ನು ಸ್ವೀಕಾರ ಮಾಡ್ಕೊಳ್ತೀವಿ ಅನ್ನೋದು ಅಷ್ಟು ಮುಖ್ಯ ಆಗುತ್ತೆ. ಅದೆಲ್ಲ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಒಂದು ರೀತಿಯಾದಂಥ ನಾನು ಸರಿಯಾಗಬೇಕು ಅನ್ನೋವಂಥ ಒಂದು ನಿರ್ಧಾರ ಬರಬೇಕು. ಮತ್ತು ಸರಿಯಾಗೋದಕ್ಕೆ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳ ಅಧ್ಯಯನ ಆಗಿರ್ಬೋದು, ಯಾರೋ ಹಿರಿಯರು ಮಾತಾಡಿದ್ದನ್ನು ಕೇಳಬಹುದು. ರೈಟ್. ಮತ್ತು ಇದರಲ್ಲಿ ಈ ಯೋಗ ಅಥವಾ ಪ್ರಾಣಾಯಾಮ ಅಥವಾ ಈವನ್ ನ್ಯಾಚುರೋಪತಿ ರಿಲೇಟೆಡ್ ಏನಾದರೂ ಇದು ಮಾಡೋದಾದರೆ ಹೇಗೆ, ಯಾವ ಹಂತದಲ್ಲಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬಹುದು ಅಂದರೆ ಯಾವಾಗ ಮಾಡ್ಕೋಬಹುದು, ಮತ್ತು ಹೇಗೆ ಮಾಡ್ಕೊಳ್ಬೋದು, ಅದರಿಂದ ಇಂಪ್ಯಾಕ್ಟ್ ಹೇಗಿರುತ್ತೆ? ನೀವೇನಾದರೂ ರಿಯಲ್ ಕೇಸ್ ಸಿನಾರಿಯೋಸ್ ಏನಾದರೂ ಸೋಷಿಯಲ್ ಮೀಡಿಯಾಕ್ಕೆ? ಹೌದು, ಸೋಷಿಯಲ್ ಮೀಡಿಯಾಕ್ಕೆ ಯೋಗದ ಪ್ರಾಕ್ಟೀಸಸ್ಸಲ್ಲಿ ಅಂತ ಅಂದರೆ ಸ್ಪೆಸಿಫಿಕಲಿ ಸೋಷಿಯಲ್ ಮೀಡಿಯಾ ಅಂತಲೇ ಅಲ್ಲ, ಹೌದು, ಎನಿ ಸಚ್ ಅಡಿಕ್ಷನ್ಸ್ ಆರ್ ಎನಿಥಿಂಗ್. ನಾವು ಮನಸ್ಸು ಎಲ್ಲಿ ಬೇಡದ ಕಡೆ ಹೋಗ್ತಾ ಇದೆ ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಡೈರೆಕ್ಟಾಗಿ ಪ್ರಾಣಾಯಾಮ ಇದಕ್ಕೆಲ್ಲ ಹೋಗೋದಕ್ಕಿಂತ ಯಾರು ಆಲ್ರೆಡಿ ಅಭ್ಯಾಸದಲ್ಲಿದ್ದಾರೆ ಅವರಿಗೆ ಸುಲಭ. ಯಾರು ಏನು ಮಾಡೇ ಇಲ್ಲ ಇಷ್ಟು ತನಕ ನೀನು ಡೈರೆಕ್ಟಾಗಿ ನಾಳೆಯಿಂದ ಕೂತ್ಕೊಂಡು ಪ್ರಾಣಾಯಾಮ ಮಾಡು ಅಂದರೆ ಮಾಡಲ್ಲ, ಅವನು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಸೊ ಆಗ ಮೊದಲಿಗೆ ಸಿಂಪಲ್ ಪ್ರಾಕ್ಟೀಸಸ್ ಏನು ಹೇಳ್ತೀವಿ ಅಂದರೆ, ಒಂದು ದಿನಕ್ಕೆ ಇಂತಿಷ್ಟು ಹೊತ್ತು ಯಾವ್ದಾದ್ರು ವ್ಯಾಯಾಮವನ್ನು ಅಭ್ಯಾಸ ಮಾಡಿ. ಎನಿ ಎಕ್ಸಸೈಸಸ್, ಇಂಥದ್ದು ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ಎಕ್ಸಸೈಸ್ ಈಗ ಕೆಲವ್ರು ಹೇಳ್ತಾರೆ ನೀನು ಯೋಗಾಸನ ಮಾಡು, ಎಕ್ಸಸೈಸ್ ಬೇಡ ಅಂತಾನು. ನಥಿಂಗ್ ಲೈಕ್ ದಟ್. ಎಕ್ಸಸೈಸ್ ಬೇಕಾಗುತ್ತೆ ಬಾಡಿಗೆ, ದೇಹ ದಂಡಿಸ್ಬೇಕು, ದಂಡವಾಗಿರಬಾರ್ದು ನಾವು. ಹೌದು. ಸೊ ಫಿಸಿಕಲ್ ಆಕ್ಟಿವಿಟಿ ಏನಾದರೂ ಒಂದು ಶುರು ಮಾಡ್ಕೋಬೇಕು ಯಾರಾದರೂ. ನೆಕ್ಸ್ಟ್ ಲೆವೆಲಲ್ಲಿ ಯು ಕ್ಯಾನ್ ಗೋ ಫಾರ್ ಬ್ರೀದಿಂಗ್ ಟೆಕ್ನಿಕ್ಸ್. ಒಂದು ಹಂತಕ್ಕೆ ನಿಮ್ಮ ದೇಹ ನಿಮಗೂ ದಂಡಿಸೋಕ್ಕೆ ಸಾಧ್ಯ ಇದೆ ಅಂತ ಆದಮೇಲೆ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗ್ಬೋದು. ಬಟ್ ಬಿಫೋರ್ ಪ್ರಾಣಾಯಾಮ ಯು ಶುಡ್ ಪ್ರಾಕ್ಟೀಸ್ ಆಸನ. ಯೋಗ ಆಸನ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಪ್ರಾಣಾಯಾಮ ಮಾಡೋದಕ್ಕೆ ಅಥವಾ ಮುಂದಿನ ಹಂತಕ್ಕೆ ಉಸಿರಾಟದ ಮೇಲೆ ಕೆಲಸ ಮಾಡೋ ಮುಂಚೆ ನಾನು ದೀರ್ಘಕಾಲ ಒಂದು ಪೊಸಿಷನಲ್ಲಿ ಕೂತಿರಬೇಕು. ಆ ಅಭ್ಯಾಸ ಬೇಕು. ಯಾವುದೇ ವ್ಯಾಯಾಮ ಇಲ್ಲದ ದೇಹಕ್ಕೆ 1 ಗಂಟೆ ಒಂದು ಪೊಸಿಷನಲ್ಲಿ ಪದ್ಮಾಸನದಲ್ಲಿ ಕೂತ್ಕೋ ಅಂದರೆ ಖಂಡಿತ 1 ಗಂಟೆ ಅಲ್ಲ, 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ನಾವು. ಸೊ ಫಸ್ಟು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಶುರು ಮಾಡ್ಕೊಳ್ಳಿ. ಆಗ ಒಂದು ಅಷ್ಟು ಹೊತ್ತಂತೂ ಬೇರೆ ಸೋಷಿಯಲ್ ಮೀಡಿಯಾ ನೋಡಲ್ಲ, ಅಷ್ಟು ಹೊತ್ತಂತೂ ಬೇರೆ ಕೆಲಸಗಳು ಮಾಡಲ್ಲ. ನಿಧಾನವಾಗಿ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಅಥವಾ ಸ್ನಾಯುಗಳಿಗೆ, ಮಸಲ್ಸಿಗೆ ಸ್ಟ್ರೆಂತ್ ಬರುತ್ತೆ, ಸ್ಟೆಮಿನಾ ಜಾಸ್ತಿ ಆಗುತ್ತೆ. ಗ್ರ್ಯಾಜುವಲಿ ಯು ವಿಲ್ ಬಿ ಏಬಲ್ ಟು ಫೋಕಸ್ ಆನ್ ಸಮಥಿಂಗ್. ಎಕ್ಸಸೈಸ್ ಮಾಡಿದಾಗ ಫೋಕಸ್ ಜಾಸ್ತಿ ಆಗುತ್ತೆ, ಮಿತಿಯಲ್ಲಿ ಮಾಡಿದಾಗ. ಎಕ್ಸ್ಟ್ರೀಮ್ ಆಗಾದರೆ ಮತ್ತೆ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ಹೌದು, ನನ್ನ ದೇಹದ ಸಾಮರ್ಥ್ಯ ಮೀರಿ ಎಕ್ಸಸೈಸ್ ಮಾಡಿದ್ರೆ ದಟ್ ಈಸ್ ಅ ಪ್ರಾಬ್ಲಮ್ ಅಗೇನ್. ಸೊ ನನ್ನ ಮಿತಿಯಲ್ಲಿ ನಾನು ಎಷ್ಟು ಮಾಡ್ಕೋತೀನೋ ಅದು ಕೂಡ ಮೈಂಡನ್ನು ಫೋಕಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಲೆವೆಲ್ ಈಸ್ ಬ್ರೀದಿಂಗ್ ಟೆಕ್ನಿಕ್. ಯೋಗ ಆಸನ ಅಭ್ಯಾಸ ಮಾಡಿ ಬ್ರೀದಿಂಗ್ ಟೆಕ್ನಿಕ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್, ಯಾವುದೇ ಪ್ರಾಣಾಯಾಮಕ್ಕೆ ಹೋಗೋದು ಬೇಡ, ದೀರ್ಘವಾಗಿ ಉಸಿರಾಡೋದು. ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಲ್ಲ, ದೀರ್ಘವಾಗಿ ಉಸಿರಾಡೋದು.
ಇದು ಸೋಷಿಯಲ್ ಮೀಡಿಯಾ ಡಿ ಅಡಿಕ್ಷನ್ಗೂ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗುತ್ತೆ. ಸಮಸ್ಯೆ ಆಗಿರೋದು ಎಲ್ಲಿ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳು ಸಮಸ್ಯೆ ಆಗ್ತಿರೋದು. ಸೊ ಅದ್ರ ಮೇಲೆ ಕೆಲಸ ಮಾಡ್ತಿರ್ತೀವಿ ನಾವು. ಅದು ಸೋಷಿಯಲ್ ಮೀಡಿಯಾ ಇರಬಹುದು, ಇನ್ನೇನೋ ಇರಬಹುದು, ಯಾವುದೇ ಆದ್ರೂ ನಾನು ನನ್ನ ಮೇಲೆ ಕೆಲಸ ಮಾಡ್ಕೋಬೇಕು. ಅದೇ ಇಂಜಿನ್ ನಲ್ಲಿ ಇದಾದ್ರೂ ಅಷ್ಟೇ, ಡೋರ್ನ ಇದು ಸೌಂಡ್ ಆದ್ರೂ ಅಷ್ಟೇ, ಆಯಿಲ್ ಅದೇ ಹಾಕೋದು. ಸೊ ಡೀಪ್ ಬ್ರೀದಿಂಗ್ ನಾವು ಹಿಂದೆ ಹೇಳಿದಾಗೆ ಡೀಪ್ ಬ್ರೀದಿಂಗ್ ಮಾಡಿ. ನೆಕ್ಸ್ಟ್ ಪ್ರಾಣಾಯಾಮ. ಈಗ ಪ್ರಾಣಾಯಾಮದಲ್ಲಿ ಹಲವಾರು ವಿಧಗಳಿದೆ. ಯಾವ್ಯಾವುದೋ ಪ್ರಾಣಾಯಾಮ ಮಾಡಬೇಕು, ಆ ಥರದ್ದು ಮಾಡಿ ಈ ಥರದ್ದು ಮಾಡಿ ಬೇಡ. ಸಿಂಪಲ್ ಅನುಲೋಮ ವಿಲೋಮ, ನಾಡಿ ಶುದ್ಧಿ ಅಂತ ಏನು ಬೇಸಿಕ್ ಅಂತ ಹೇಳ್ತೀವಿ, ಅಷ್ಟು ಮಾಡಿದ್ರೆ ಸಾಕು. ಹಾಂ, ಎಡಗಡೆಯಿಂದ ತಗೊಂಡು ಬಲಗಡೆಯಿಂದ ಬಿಟ್ಟು, ಬಲಗಡೆಯಿಂದ ತಗೊಂಡು ಎಡಗಡೆಯಿಂದ ಬಿಡೋದು. ಹೌದು, ದಿಸ್ ಇಸ್ 1 ರೌಂಡ್ ಆಫ್ ನಾಡಿ ಶೋಧನ ಪ್ರಾಣಾಯಾಮ. ಸ್ವಲ್ಪ ಫಾಸ್ಟ್ ಮಾಡಿದೆ. ಹಾಂ, ಇದೇ ಥರ ನಿಧಾನಕ್ಕೆ ಮೆಡಿಟೇಟಿವ್ ಪೋಸ್ ಅಂತ ಏನು ಹೇಳ್ತೀವಿ, ಪದ್ಮಾಸನ ಆಗಿರ್ಬೋದು, ಸುಖಾಸನ ಆಗಿರ್ಬೋದು, ಈ ಥರ ಯಾವುದೋ ಒಂದು ಪೊಸಿಷನಲ್ಲಿ ಕೂತ್ಕೊಳ್ಳಿ. ಅಕಸ್ಮಾತ್ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಚೇರಲ್ಲೇ ಕೂತ್ಕೋಬೋದು. ನೇರವಾಗಿ ಕೂತ್ಕೋಬೇಕಷ್ಟೇ, ಬೆನ್ನು ನೇರವಾಗಿರಬೇಕು. ಆರಾಮಾಗಿ ಬಿದ್ದುಕೊಂಡು ಈಗ ಹೀಗೆ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ಬೋದು ಅಂದರೆ ಮಾಡ್ಬೋದು. ಅಲ್ಲ, ನಾನು ನಂದೇ ಉದಾಹರಣೆಗಳು ಅಲ್ಲ, ಹೇಳ್ತೀನಿ. ಯಾಕೆ ಅಂದರೆ ನಾನು ಇದನ್ನು ನೀವು ಹೇಳಿದ ತಕ್ಷಣ ನಾನು ಯಾಕೆ ಮಾಡಿದೆ ನನಗೆ ತುಂಬ ಹೆಲ್ಪ್ ಆಗಿದೆ. ಕೆಲವೊಮ್ಮೆ ಹೇಗಾಗುತ್ತೆ, ನಮ್ಗೆ ರೆಸ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಎಲ್ಲೋ ಅರ್ಜೆಂಟ್ ನಮ್ಮ ಕೆಲಸ. ನಾನು ಆ ಸಂದರ್ಭದಲ್ಲೂ ಎಷ್ಟೋ ಒಂದು 3 ನಿಮಿಷ 5 ನಿಮಿಷ ಸಿಕ್ಕಿದ್ರು 4-5 ಆವರ್ತನ ಅಂದರೆ ಒಂದು ಇಲ್ಲಿಂದ ತಗೊಂಡು ಬಿಟ್ಟು ಮತ್ತೆ ಇದು ಮಾಡಿ ಒಂದು. ಸೊ ಆ ಥರ 3-4-5 ಮಾಡೋಷ್ಟೊತ್ತಿಗೆ ನನ್ನ ಬಾಡಿ ಕೂಲ್ ಡೌನ್ ಆಗುತ್ತೆ. ಒಂದು ಕೂಲ್ ಡೌನ್ ಆಗುತ್ತೆ, ಕಾಮ್ ಆಗುತ್ತೆ, ಸಮಾಧಾನ ಆಗುತ್ತೆ, ಮನಸ್ಸಿಗೆ ಒಂದು ರೆಸ್ಟು ಸಿಕ್ಕಿರುತ್ತೆ. ನಾನು ಒಂದು ಒಂಥರ ಒಂದು ಎಮರ್ಜೆನ್ಸಿ ರೀಚಾರ್ಜ್ ತರ. ಸೊ ಈಗ ಸರಿಯಾದ ವಿಧಾನ ಏನು ಅಂದ್ರೆ ಕೂತ್ಕೊಂಡು ಮಾಡೋ ಪದ್ಮಾಸನ. ಬಟ್ ಸಾಧ್ಯ ಇಲ್ಲ ಅಂತಾಗ ಈಗ ನೀವು ಹೇಳಿದ ಹೀಗೆ ಕೂತ್ಕೊಂಡು ಮಾಡಿದ್ರು ಸ್ವಲ್ಪ ಮಟ್ಟಿನ ಪರಿಣಾಮ ಆಗೇ ಆಗತ್ತೆ. ಯಾಕಂದ್ರೆ ಉಸಿರಾಟದನ್ನ ನೀವು ಬದಲಿಸಿದಾಗ ಮನಸ್ಸಿನ ಮೇಲೆ ಪರಿಣಾಮ ಆಗತ್ತೆ. ಅದು ನಮಗ್ ಗಮನಿಸ್ತೀವೋ ಇಲ್ವೋ ಬೇರೆ ವಿಷಯ, ಅಷ್ಟು ಸೂಕ್ಷ್ಮತೆ ನಮ್ಗೆ ಇದೆಯೋ ಇಲ್ವೋ ಅನ್ನೋದು ಬೇರೆ ವಿಷಯ, ಬಟ್ ಆಗತ್ತೆ. ಸೊ ಹೀಗೆ ಕೂತ್ಕೊಳ್ಳಿ, ಬಟ್ ಮೇಕ್ ಶೂರ್ ದಟ್ ಯುವರ್ ಬ್ಯಾಕ್ ಇಸ್ ಸ್ಟ್ರೈಟ್. ಹೀಗೆ ಸೊಟ್ಟ ಕೂತ್ಕೊಳ್ಳೋದು, ಅಥವಾ ಇನ್ನು ಕೆಲವರು ನಾನು ರಿಕ್ಲೈನಿಂಗ್ ಅಲ್ಲಿ ಚೇರಲ್ಲಿ ಕೂತ್ಕೊಂಡು ಹೀಗೆ ಮಲ್ಕೊಂಡು ಮಾಡ್ತೀನಿ, ಅದೆಲ್ಲ ಅಲ್ಲ. ಬಟ್ ನೇರವಾಗಿರ್ಬೇಕು. ಬೇಕಾದ್ರೆ ಬೆನ್ನಿಗೆ ಸಪೋರ್ಟ್ ತಗೊಳ್ಳಿ, ಪಿಲ್ಲೋಸ್ ಇಟ್ಕೊಂಡು ಏನಾದ್ರು. ಬಟ್ ಆ ಥರ ಕೂತ್ಕೊಂಡು ಅನುಲೋಮ ವಿಲೋಮ ಅದು ಸಾಧ್ಯ ಆಗಲ್ಲ ಅಂತಂದರೆ ದೀರ್ಘ ಉಸಿರಾಟ ಮಾಡಿ. ದಟ್ಸ್ ಆಲ್ ಐ ಸಜೆಸ್ಟ್. ಹಾಂ, ದೀರ್ಘ ತಗೊಳ್ಳೋದು ಬಿಡೋದು ಅಷ್ಟೇ. ಅದೇ ಒಂದು 10 ರೌಂಡ್ ಮಾಡಿದಾಗ ಸಹಜ ನೀವು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟ್ರೆಸ್ ಆಗಿ ಮಾಡೋದಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಆಯಿತು, ಅಷ್ಟೇ ಸಾಕು. ಇದನ್ನೇ ರಿಪೀಟ್ ಮಾಡ್ತಾ ಹೋಗೋದು. ಒಂದಿಷ್ಟು 5 ಸತಿ ಆದರೂ ಮಾಡಬೇಕಾ, ಜಾಸ್ತಿ ಮಾಡಬೇಕು? 10-15 ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು, 5 ನಿಮಿಷನೋ 10 ನಿಮಿಷನೋ. ಇನ್ನೊಂದು ಏನು ಅಂದರೆ, ನಾನು ಇಷ್ಟು ನಿಮಿಷ ಮಾಡ್ತೀನಿ ಅಂತ ಅಲ್ಲ, ಇಷ್ಟು ನಿಮಿಷ ಮಾಡ್ತೀನಿ ಅನ್ನೋ ಬದಲು ನಾನು ಎಷ್ಟು ಆವರ್ತಗಳನ್ನ, ಎಷ್ಟು ರೌಂಡ್ಸ್ ಆಫ್ ಬ್ರೀದಿಂಗ್ ಮಾಡ್ತೀನಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವೀಗ ಏನು ಮೆಡಿಟೇಷನ್ ಅಂತ ಹೇಳ್ತೀವಿ, ಅದರ ಪ್ರಾಕ್ಟೀಸ್ ಮಾಡಬಹುದು. ಮೆಡಿಟೇಷನ್ ಪ್ರಾಕ್ಟೀಸ್ ಇಸ್ ವೆರಿ ಸಿಂಪಲ್, ನೀವೇ ಮಾಡ್ಕೋಬಹುದು. ಒಂದು ಗೈಡೆಡ್ ಮೆಡಿಟೇಷನ್ಗೆ ಸಿಗುತ್ತೆ, ಕೆಲವೊಂದು ಆಡಿಯೋಸ್ ಎಲ್ಲ ಸಿಗುತ್ತೆ. ಅದೇನು ಬೇಡ, ಜಸ್ಟ್ ಸಿಟ್, ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ರಿಕ್ಲೈನಿಂಗ್ ಪೊಸಿಷನಲ್ಲಿ ಮಲ್ಕೋಬಹುದು. ನಿದ್ದೆ ಮಾಡಬಾರ್ದು ಅಷ್ಟೇ, ಕೇಳಿಸ್ಕೊತಾ ಇರಬೇಕು. ಯಾವುದೋ ಒಂದು ಕೊಳಲು, ವೀಣೆ ಈ ಥರದ್ದು ಯಾವುದಾದ್ರು ಒಂದು ಏನು ಮ್ಯೂಸಿಕ್ಕನ್ನು ಹಾಕೋಬೋದು ಬ್ಯಾಕ್ಗ್ರೌಂಡ್ಗೆ ಬೇಕಾದ್ರೆ. ಸುಮ್ಮನೆ ಉಸಿರಾಡ್ತಾ ಇರೋದು, ಉಸಿರನ್ನು ಗಮನಿಸ್ತಾ ಇರೋದು. ಆಗ ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ. ನಾವು ಮಾಡಬೇಕಾಗಿ ಯೋಚನೆಗಳನ್ನು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ಮಾಡಬೇಕಾಗಿರೋದು 2 ಕೆಲಸ. ಒಂದು, ಬರುವ ಯೋಚನೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅಂದರೆ ಮನಸ್ಸಿದು ಪ್ರಾಬ್ಲಮ್ ಅಂತ ನಾವು ಏನು ಮಾಡಬಾರ್ದು ಅನ್ನೋದು ಅದನ್ನೇ ನಾವು ಮಾಡ್ತೀವಿ. ಅದೇ ಯೋಚನೆ ಬೇಡ ಅಂತ ಅನ್ಕೊಂಡ್ರೆ ಯೋಚನೆ ಬರುತ್ತೆ, ಅದೇ ಯೋಚನೆ ಬರುತ್ತೆ. ಹಾಗಾಗಿ ಯೋಚನೆ ಬರಕ್ ಬಿಡಿ. ಆದರೆ ಒಂದು ಯೋಚನೆ ಹಿಂದೆ ಹೋಗಬಾರ್ದು. ನಮಗೆ ಹೇಗೆ ಅಂದರೆ, ನಾನೀಗ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ರಿಲೇಟೆಡ್ ಇನ್ನೊಂದು ವಿಷಯ ನನಗೆ ಕ್ಯಾಮರಾ ನೆನಪಾಗುತ್ತೆ, ಕ್ಯಾಮರಾಗೆ ಸಂಬಂಧಪಟ್ಟಾಗ ಇನ್ನೇನೋ ನೆನಪಾಗುತ್ತೆ, ಮತ್ತೊಂದು. ಹೀಗೆ ಅಲ್ವಾ ನಮ್ಮ ಯೋಚನೆಗಳು ಹೋಗೋದು. ಹಾಗೆ ಹೋಗಿ ನಾವು ನಮ್ಮ ಬಾಲ್ಯಕ್ಕೂ ಹೋಗ್ಬೋದು, ಫ್ಯೂಚರಿಗೂ ಹೋಗ್ಬೋದು. ಒಂದರ ಹಿಂದೆ ಒಂದು ಬೆಳಕಿನಿಂದ ಫಾಸ್ಟ್ ಆಗಿ ಹೋಗೋದು ಮನಸ್ಸು. ಸೊ ಹಾಗೆ ಒಂದರ ಹಿಂದೆ ಒಂದು ಯೋಚನೆ ಬರುವಾಗ ಅದ್ರ ಹಿಂದೆ ನಾವು ಹೋಗಬಾರ್ದು ಬಾಲ ಹಿಡ್ಕೊಂಡು ಅಷ್ಟೇ. ಹೋಗ್ತೀವಿ, ಹೋಗಿದ್ದೀನಿ ಅಂತ ಯಾವಾಗ ರಿಯಲೈಸ್ ಆಗತ್ತೆ, ಕಮ್ ಬ್ಯಾಕ್ ಟು ಯುವರ್ ಬ್ರೀದಿಂಗ್. ಕಮ್ ಬ್ಯಾಕ್ ಟು ಯುವರ್ ಬ್ರೀದಿಂಗ್. ಆವಾಗ ಮನಸ್ಸು ಬ್ರೀದಿಂಗನ್ನು ಗಮನಿಸಬೇಕು. ಬ್ರೀದಿಂಗನ್ನು ಗಮನಿಸೋದು ಇಸ್ ವೆರಿ ಸಿಂಪಲ್. ಒಂದು, ಮೂಗಲ್ಲಿ ಗೊತ್ತಾಗತ್ತೆ ಗಾಳಿ ಒಳಗಡೆ ಹೊರಗಡೆ ಹೋಗೋದು.
ಒಳಗಡೆ ತಗೋಬೇಕಾದ್ರೆ ತಣ್ಣಗಿನ ಗಾಳಿ ಬರ್ತಿರತ್ತೆ, ತಂಪಾಗತ್ತೆ. ಉಸಿರು ಹೊರಗಡೆ ಬಿಡುವಾಗ ಬೆಚ್ಚಗಿರತ್ತೆ. ಒಂದು ಅದರ ಮೇಲೆ ಫೋಕಸ್ ಮಾಡ್ಬೋದು. ಇನ್ನೊಂದು ನಮ್ಮ ಹೊಟ್ಟೆ ಮತ್ತು ಎದೆ ಎಕ್ಸ್ಪಾಂಡ್ ಆಗೋದು, ಕೊಲ್ಯಾಪ್ಸ್ ಆಗೋದು. ನಮ್ಮ ಭುಜ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಇದನ್ನು ಗಮನಿಸ್ಬೋದು. ಯಾವ್ದಾದ್ರು ಒಂದನ್ನು ಗಮನಿಸ್ಬೇಕು. ಇಲ್ಲ ಅದು ಹಾಗೆ ಗಮನಿಸಕ್ಕಾಗಲ್ಲ ಅಂದ್ರೆ ನಮ್ಮ ಕೈಯನ್ನು ಎದೆ ಮೇಲೆ ಕೆಳಗೆ ಹೋಗ್ತಾ ಇದೆಯಾ ಅಂತ. ಬಟ್ ಎಲ್ಲವನ್ನು ನಿಧಾನವಾಗಿ ಮಾಡೋದು. ಎಷ್ಟು ಸಾಧ್ಯವೋ ಅಷ್ಟು ನಿಧಾನ, ಫೋರ್ಸ್ಫುಲಿ ನಿಧಾನ ಮಾಡೋದಲ್ಲ, ಅವಾಗ ಉಸಿರು ಹಿಡ್ಕೊಂಡಾಗತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಇನ್ನೊಂದು, ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಅಡಿಕ್ಷನ್ಸ್ ಜಾಸ್ತಿ ಆಗ್ತಿದೆ, ಆಹಾರದಲ್ಲಿ ಸಣ್ಣ ಬದಲಾವಣೆ. ಒಂದು ಜಂಕ್ನ ಟೋಟಲಿ ಅವಾಯ್ಡ್ ಮಾಡಿ ಫಾರ್ ಸಮ್ ಡೇಸ್. ಆಟೋಮೆಟಿಕಲಿ ಯುವರ್ ಸ್ಟ್ರೆಸ್ ಲೆವೆಲ್, ದಟ್ ಫ್ಲಕ್ಚುಯೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಬೇಕು ಅನ್ಸೋದಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಕಾಫಿ, ಟೀ, ಚಾಕ್ಲೇಟ್ಸ್, ಜಂಕ್ ಫುಡ್ ಇದು ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ಇನ್ಸ್ಟೆಡ್ ಸಾತ್ವಿಕ ಆಹಾರ ಅಂತ ಏನು ಹೇಳ್ತೀವಿ, ಹಾಲು, ತುಪ್ಪ, ಅನ್ನ ಅಥವಾ ಹಣ್ಣುಗಳು, ನ್ಯಾಚುರಲ್ ಫುಡ್, ಇದನ್ನು ಜಾಸ್ತಿ ತಗೊಂಡ್ರೆ ದಿಸ್ ವಿಲ್ ಹೆಲ್ಪ್ ಯು ಇನ್ ಡಿ ಅಡಿಕ್ಷನ್, ಆಲ್ಸೋ ರೆಡ್ಯೂಸ್ ದ ಸ್ಟ್ರೆಸ್ ಲೆವೆಲ್ಸ್. ಸೊ ಹಾಗಿದ್ರೆ ಸೋಷಿಯಲ್ ಮೀಡಿಯಾ ಯಾವುದೇ ಆಳಕ್ಕೆ ಹೋಗಿದ್ರು ಅದಕ್ಕೆ ಹೊರಗೆ ಬರೋದಕ್ಕೆ ಸಹಜವಾದ ದಾರಿಗಳಿದೆ. ತೀರಾ ಕಂಟ್ರೋಲ್ ಮೀರಿ ಹೋದ್ರೆ ಮಾತ್ರ ಎಕ್ಸ್ಟರ್ನಲ್ ಯಾರಾದ್ರೂ ಸಪೋರ್ಟ್ ಬೇಕಾಗುತ್ತೆ, ಚಿಕಿತ್ಸೆ ಬೇಕಾಗತ್ತೆ ಆಗ ತುಂಬಾ. ಅಂದರೆ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಕೂಡ ಇದನ್ನು ಬಳಕೆ ಮಾಡಿ. ಹಾಗಂತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಶೋನ ನೋಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಬೇಕು, ಎಷ್ಟು ಬೇಕು ಅನ್ನೋದು, ಎಷ್ಟು ಬೇಕು, ಏನು ಬೇಕು ಅನ್ನೋದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ನಿಮ್ಮನ್ನು ಅಷ್ಟೇ ಸಿಗ್ತೀನಿ ಮುಂದಿನ ಆಹಾರದಲ್ಲೇ ಆರೋಗ್ಯ ಸಂಚಿಕೆಯಲ್ಲಿ. ನೀವು ನಮ್ಮ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿತ್ಯವೂ ಹೊಸ ಸಂಚಿಕೆ, ಹೊಸ ಟಾಪಿಕ್ಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಮಸ್ಕಾರ.